ಸೋಷಿಯಲ್ ಮೀಡಿಯಾ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಯೂತ್ ಅನ್ನ ಯಾವ ರೀತಿಯಾಗಿ ಅಟ್ರಾಕ್ಟ್ ಮಾಡ್ತಾ ಇದೆ. ಇಡೀ ಒಂದು ಯುವ ಜನತೆ ಆಲ್ಮೋಸ್ಟ್ 60% ನಷ್ಟು ಯುವ ಜನತೆ ಸೋಷಿಯಲ್ ಮೀಡಿಯಾನೇ ಡಿಪೆಂಡ್ ಮಾಡಿದ್ದಾರೆ. ಹಾಗಾದ್ರೆ ಪೊಲಿಟಿಕಲ್ ಪಾರ್ಟೀಸ್ ಕೂಡ ತಮ್ಮ ಅಜೆಂಡಾವನ್ನ ಇಲ್ಲಿ ಉಪಯೋಗಿಸಿಕೊಳ್ಳೋದಕ್ಕಾಗಿ ಅದನ್ನ ಫುಲ್ಫಿಲ್ ಮಾಡೋದಕ್ಕಾಗಿ ಯಾವ ರೀತಿಯಾಗಿ ಸೋಷಿಯಲ್ ಮೀಡಿಯಾವನ್ನ ಬಳಕೆ ಮಾಡ್ಕೊಳ್ತಾ ಇದೆ. ಈಗಾಗಲೇ ಒಂದು ಸರ್ವೆಯ ಪ್ರಕಾರ 2014ರ ಎಲೆಕ್ಷನ್ ನಲ್ಲೇ 500 ರಿಂದ 600 ಕೋಟಿಯಷ್ಟು ಹಣವನ್ನ ಪೊಲಿಟಿಕಲ್ ಪಾರ್ಟೀಸ್, ನ್ಯಾಷನಲ್ ಪಾರ್ಟೀಸ್ ಕೂಡ ಇದಕ್ಕಾಗಿ ಉಪಯೋಗ ಮಾಡ್ತಾ ಇದ್ವು. ಹಾಗಾದ್ರೆ ಈಗ ನಾವು ಲೆಕ್ಕ ಹಾಕ್ಬೋದು ಎಷ್ಟು ಜಾಸ್ತಿ ಆಗಿದೆ ಅನ್ನೋದನ್ನ. ಹಾಗಾದ್ರೆ ಸೋಷಿಯಲ್ ಮೀಡಿಯಾದಿಂದ ಆಗುವಂತಹ ಬೆನಿಫಿಟ್ಗಳು ಏನೇನು, ಪೊಲಿಟಿಕಲ್ ಪಾರ್ಟೀಸ್ ಮೇಲೆ ಇರುವಂತಹ ಇಂಪ್ಯಾಕ್ಟ್ ಏನು, ಯಾವ ರೀತಿಯಾಗಿ ಇದರಿಂದ ಬೆನಿಫಿಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ, ಒಳ್ಳೆದ ಕೆಟ್ಟದ, ಇವೆಲ್ಲದರ ಬಗ್ಗೆ ನಾನು ಇವತ್ತಿನ ಯುವ ಶಕ್ತಿ ಪಡೆಯಲ್ಲಿ ನಾನು ಇದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಏನ್ ಹೇಳ್ತೀರಾ, ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬಾ ಇಂಪ್ಯಾಕ್ಟ್ ಆಗ್ತಾ ಇದೆ. ಒಂದು ರೀತಿಯ ಬೆನಿಫಿಟ್ ಇರುತ್ತೆ, ಇನ್ನೊಂದು ರೀತಿಯಂತಹ ದುರುಪಯೋಗ ಕೂಡ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಪೊಲಿಟಿಕಲ್ ಪಾರ್ಟೀಸ್ ಅದನ್ನ ಮಾಡ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಮಿಸ್ಯೂಸ್ ಆಗ್ತಾ ಇದೆ, ಹೆಲ್ಪ್ ಆಗ್ತಾ ಇದೆ. ಯಾಕಂದ್ರೆ ಅಫಿಷಿಯಲ್ ಪೇಜ್ ಇಂದ ಏನಾದ್ರು ಮೆಸೇಜ್ ಬಂದ್ರೆ ಇಟ್ಸ್ ಓಕೆ, ಮತ್ತೆ ಇದು ರಿಯಲ್. ಸ್ವಲ್ಪ ಆದ್ರೂ ಫ್ಯಾನ್ ಪೇಜ್ ಇರುತ್ತೆ ಗೊತ್ತಾ, ರಾಹುಲ್ ಗಾಂಧಿ ಫ್ಯಾನ್ ಪೇಜ್ ಅಂತ. ಇದರಿಂದ ಮಿಸ್ಲೀಡಿಂಗ್ ಆಗುತ್ತೆ, ಎಷ್ಟೋ ಜನ ಮಿಸ್ಲೀಡ್ ಆಗ್ಬಿಡ್ತಾರೆ, ತಪ್ಪು ವಿಚಾರ ಎಲ್ಲ ಹೋಗ್ಬಿಡುತ್ತೆ ಅವ್ರ ಮುಂದೆ. ಐ ಥಿಂಕ್ ಮಿಸ್ಯೂಸ್ ಆಗ್ತಾ ಇದೆ. ಓಕೆ, ನೀವೇನು ಹೇಳಕ್ ಬಯಸ್ತೀರಾ? ಈ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಪೊಲಿಟಿಕಲ್ ಪಾರ್ಟೀಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ನಾವು ಯಾವ ಉದ್ದೇಶಕ್ಕೆ ಅದನ್ನ ಬಳಸ್ತಾ ಇದೀವಿ ಅದನ್ನ ನಾವು ಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಬಳಸಬೇಕಾಗಿದೆ. ಹಾಗೂ ಇನ್ನೊಬ್ಬರ ಚಾರಿತ್ರ್ಯಹರಣ ಹಾಗೂ ಇನ್ನೊಬ್ಬರ ಬಗ್ಗೆ ಟ್ರೋಲ್ ಮಾಡೋದ್ರಿಂದ ಆಗಲಿ, ಬೇರೆದ್ರಿಂದ ಆಗಲಿ, ಇನ್ನೊಬ್ಬರಿಗೆ ಹರ್ಟ್ ಮಾಡೋದ್ರಿಂದ ಆಗಲಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದು ಕೂಡ ನಮಗೆ ಒಳಿತಲ್ಲ. ಹಾಗೂ ಅಭಿವೃದ್ಧಿಯ ವಿಚಾರಗಳು ಹಾಗೂ ಅನೇಕ ವಿಚಾರಗಳನ್ನ ಡಿಸ್ಕಸ್ ಮಾಡೋದಕ್ಕೆ ತುಂಬಾ ಅನುಕೂಲ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಸೋಷಿಯಲ್ ಮೀಡಿಯಾದಿಂದ ಮಿಸ್ಯೂಸ್ ಕಡಿಮೆ ಆಗ್ತಾ ಇದೆಯಾ, ಅಥವಾ ಈ ರೀತಿಯಾದಂತಹ ಒಂದು ಅಡ್ವಾಂಟೇಜ್ ಅವರಿಗೆ ಕಡಿಮೆ ಆಗ್ತಾ ಇದೆ ಅನ್ಸುತ್ತಾ, ಅಥವಾ ಡಿಸ್ಅಡ್ವಾಂಟೇಜೇ ಜಾಸ್ತಿ ಇದೆ ಅಂತ? ನಾವು ಹೇಳ್ತೀವಿ ಪಬ್ಲಿಕ್ ಟಾಯ್ಲೆಟ್ ಒಂದು ಸೋಷಿಯಲ್ ಮೀಡಿಯಾ ಅಂದ್ರೆ ಯಾರು ಬೇಕಾದ್ರೂ ಬರಿಬಹುದು, ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಹೇಳ್ಬೋದು, ಕೊಚ್ಚೆ ತರ ಅಂತ ಹೇಳಿ. ಸೊ ಆ ತರ ಅಂತ ಅನ್ಸುತ್ತಾ? ಈ ಸೋಷಿಯಲ್ ಮೀಡಿಯಾದಿಂದ ತುಂಬಾ ಅವ್ರ ಪ್ರಚಾರ ತುಂಬಾ ಮಾಡ್ತಿದ್ದಾರೆ, ಅವ್ರ ಮಿಲಿಯನ್ಸ್ ಆಫ್ ಫಾಲೋವರ್ಸ್ ಇದ್ದಾರೆ. ಸೊ ಇದರಿಂದ ಇಷ್ಟೆಲ್ಲ ನಮ್ಗೆ ಈ ಗವರ್ಮೆಂಟ್ ಮಾಡ್ತಿದೆ ಅಂತ ಅವ್ರಿಗೊಂಥರ ಪಾಸಿಟಿವ್ ಫೀಡ್ಬ್ಯಾಕ್ ಬರ್ತಿದೆ. ಅದರಿಂದ ಮತ್ತೆ ಡಿಸ್ಅಡ್ವಾಂಟೇಜಸ್ ಇದಾವೆ. ಯಾಕಂದ್ರೆ ಈ ವಾಟ್ಸ್ಆಪ್ ಫಾರ್ವರ್ಡ್ಸ್ ತುಂಬಾ ಮಿಸ್ಲೀಡ್ಸ್ ಮಾಡ್ತಿದೆ, ಅದರಲ್ಲಿ ಏನು ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಇರಲ್ಲ, ಬರೀ ಫಾರ್ವರ್ಡ್ಸ್ ಆಗಿ ಇದೆ. ಸೊ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ನಿಮ್ಗೆ ಅನ್ಸುತ್ತಾ ಒಂದು ರೀತಿಯಂತಹ ಎಲ್ಲಾ ರೀತಿಯಲ್ಲೂ ಸೋಷಿಯಲ್ ಮೀಡಿಯಾವನ್ನ ಬಳಕೆ ಮಾಡೋದು ಸರಿ ಅಥವಾ ಬಳಕೆ ಮಾಡೋದು ತಪ್ಪು? ನಿಮ್ಮ ಒಪಿನಿಯನ್ ಏನು, ಸರಿನಾ ತಪ್ಪ? ಅದು ತಪ್ಪು. ನೀವೇ ಹೇಳಿದ್ರಿ 60% ಮಾತ್ರ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿದ್ದಾರೆ ಅಂತ. ಉಳಿದ 40% ಅವ್ರಿಗೆ ಹೆಂಗ್ ಗೊತ್ತಾಗತ್ತೆ? ಅವ್ರಿಗೆ ಗೊತ್ತಾಗ್ಬೇಕಂದ್ರೆ ಈಗ ದೇಶ ಉದ್ಧಾರ ಆಗ್ಬೇಕಂತ ನರೇಂದ್ರ ಮೋದಿ, ರಾಹುಲ್ ಗಾಂಧಿ ಎಲ್ರು ಬರ್ತಾ ಇದ್ದಾರೆ. ದೇಶ ಉದ್ಧಾರ ಆಗ್ಬೇಕಂದ್ರೆ ಫಸ್ಟ್ ನಾವಿರೋ ಪ್ಲೇಸ್ ಉದ್ಧಾರ ಆಗ್ಬೇಕು. ಅವ್ರು ಹೆಂಗ್ ಅಡ್ವರ್ಟೈಸ್ ಮಾಡ್ತಾರೆ, ಅವ್ರ ಮನೆಗೂ ಹೋಗ್ತಾ ಇದಾರೆ. ಅದ್ ಎಲ್ಲಾರ್ಗು ರೀಚ್ ಆಗುತ್ತೆ ಅನ್ನೋದು ಸುಳ್ಳು. ನೀವ್ ಹೇಳ್ದಂಗೆ 600 ರಿಂದ 700 ಕೋಟಿ 2014 ರಿಲೀಸ್ ಆಗಿದೆ ಅಡ್ವರ್ಟೈಸ್ಮೆಂಟ್ಗೆ. ಸೊ ಅದ್ ಇವಾಗ ಇನ್ನೂ ಜಾಸ್ತಿ ಆಗಿರುತ್ತೆ. ಅದೇ ಅಮೌಂಟ್ ನ ಯಾವ್ದಾದ್ರು ವೆಲ್ಫೇರ್ ಡೆವಲಪ್ಮೆಂಟ್ಗೆ ಯೂಸ್ ಮಾಡಿದ್ರೆ ನಮ್ಮ ದೇಶ ಉದ್ಧಾರ ಆಗುತ್ತೆ. ನನ್ನ ಪ್ರಕಾರ ಸೋಷಿಯಲ್ ಮೀಡಿಯಾ ಅನ್ನೋದು ಒಂಥರ ಮಿಸ್ಲೀಡಿಂಗ್ ಪ್ಲಾಟ್ಫಾರ್ಮ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಹೆಂಗಂತ ಅಂದ್ರೆ ಇವಾಗ ನಾನು ಪರ್ಸನ್ ಲೈಕ್ ಐ ಆಮ್ ಅ ಪೊಲಿಟಿಷಿಯನ್. ನಾನು ನನ್ನ ಪರ್ಸ್ಪೆಕ್ಟಿವ್ ಏನು, ನಾನು ಈ ಸಾರಿ ವಿನ್ ಆಗಬೇಕು ಅಂತ. ಸೊ ನಾನೇನು ಮಾಡ್ತೀನಿ, ಬೇರೆಯವ್ರನ್ನ ಕೆಳಗೆ ತಳ್ತೀನಿ. ಹೆಂಗಂದ್ರೆ ಅವ್ರು ಕಾಲು ಎಳೆಯೋದು. ಅವ್ರು ಕರೆಕ್ಟಾಗಿ ಮಾಡಿದ್ರು ಕೂಡ ನನ್ನ ಪ್ರಕಾರ ತಪ್ಪು ಅಂತ ಪ್ರೂವ್ ಮಾಡ್ತೀನಿ. ಯಾವ ಥರ ಅಂತ ಅಂದರೆ, ಇವಾಗ ಒಬ್ರು ಪರ್ಸನ್ನು ಒಬ್ರನ್ನ ಯಾರನ್ನೋ ನಿಯರ್ ಬೈ ಪೊಲಿಟಿಕ್ಸ್ ಲೈಕ್ ಎಲೆಕ್ಷನ್ ಟೈಮಲ್ಲಿ ಮೀಟ್ ಆಗ್ತಾ ಇರ್ತಾರೆ ಅಂದ್ಕೊಳ್ರಿ. ಅವ್ರ ಇಂಟೆನ್ಷನ್ ಬೇರೆ ಇರ್ಬೋದು, ಮೈಟ್ ಬಿ ಅವ್ರ ಫ್ಯಾಮಿಲಿ ಇರ್ಬೋದು, ಅವ್ರ ಫ್ರೆಂಡ್ಸ್ ಇರ್ಬೋದು, ಅವ್ರು ಮೀಟ್ ಆಗ್ತಾ ಇರ್ಬೋದು. ನಾನು ಅದನ್ನ ಯಾವ ಥರ ಸೋಷಿಯಲ್ ಮೀಡಿಯಾ ತೋರಿಸ್ತೀನಿ ಅಂತ ಅಂದರೆ, ಅದನ್ನೇ ವಿಡಿಯೋ ಮಾಡಿಬಿಟ್ಟು ನೋಡಿ ಈ ಥರ ಎಲೆಕ್ಷನ್ ಬಂದಿರೋದಕ್ಕೋಸ್ಕರ ಕ್ಯಾಂಪೇನಿಂಗ್ ಅಂತ ಹೇಳ್ಬಿಟ್ಟು ಹಿಂಗೆ ಪರ್ಸನಲ್ ಆಗಿ ಒಬ್ಬೊಬ್ರನ್ನ ಮೀಟ್ ಆಗ್ತಾ ಇದ್ದಾರೆ. ಈ ಥರ ಎಲ್ಲ ಹಾಕಿ ಈಗ ಅದನ್ನ ಒಂದು ರೀತಿ ಕಾಂಟ್ರವರ್ಸಿ ಮಾಡ್ತಾರೆ. ಸೊ ಮಿಸ್ಲೀಡ್ ಮಾಡ್ತಾರೆ. ಅವ್ರ ಇಂಟೆನ್ಷನ್ ಕರೆಕ್ಟ್ ಆಗಿದ್ರು ಕೂಡ ಅದು ತಪ್ಪು ಅಂತ ಪ್ರೂವ್ ಮಾಡ್ತಾರೆ. ಸೊ ಇಟ್ ಮೈಟ್ ಬಿ ಅ ಮಿಸ್ಲೀಡಿಂಗ್ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿ ಜನರನ್ನ ಮಿಸ್ಲೀಡ್ ಕೂಡ ಮಾಡ್ತಾ ಇದ್ದಾರೆ ಅಂತ ನಾನು. ಇದು ಪೊಲಿಟಿಕಲ್ ಪಾರ್ಟೀಸ್ಗೆ ಒಂದು ರೀತಿಯಲ್ಲಿ ಬೆನಿಫಿಟ್ ಆಗಲ್ಲ ಅಥವಾ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ಸುತ್ತೆ? ಅವ್ರಿಗೆ ಒಳ್ಳೇದಾಗ್ಬೋದು, ಬಟ್ ಅದರ್ ಪಾರ್ಟಿ ಕೆಳಗೆ ಬರ್ತದೆ. ಇವಾಗ ಜನರೆಲ್ಲ ಅವ್ರನ್ನ ನಂಬಿರ್ತಾರೆ, ಇವ್ರು ನಮ್ಮ ಏರಿಯಾಗೆ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವ್ರು ಈ ಥರ ಎಲ್ಲ ವಿಡಿಯೋ ತೋರಿಸ್ದಾಗಿಂದ ಅವ್ರ ಮೇಲೆ ಇಂಪ್ರೆಷನ್ ಕಮ್ಮಿ ಆಗ್ಬಿಡುತ್ತೆ. ಸೊ ಇವ್ರು ಅಂಥದ್ದೆಲ್ಲ ಮಾಡಿರ್ಬೋದೇನೋ, ಬಿಡು ಯಾಕೆ ರಿಸ್ಕ್ ತೊಗೊಳೋದು, ಬೇಡ ಬಿಡು, ಲೆಟ್ಸ್ ವೋಟ್ ಫಾರ್ ದೆಮ್ ಅಂತ ಹೇಳ್ಬಿಟ್ಟು ಬೇರೆಯವ್ರಿಗೆ ಹೋಗ್ತಾರೆ. ಸೊ ತಪ್ಪು ಆಗ್ತಾ ಇದೆ, ಅವ್ರಿಗೆ ಒಳ್ಳೇದಾಗ್ತಿದೆ ಹೊರತು ಬೇರೆಯವ್ರಿಗೆ ಎಲ್ಲರಿಗೂ ತಪ್ಪೇ ಆಗ್ತದೆ. ಒಂದು ವಿಷಯನ ಪಾಸಿಟಿವ್ ಆಗಿ ಹೇಳಿದ್ರೆ ಒಂದು ಇಂಪ್ಯಾಕ್ಟ್ ಇರುತ್ತೆ, ಅದೇ ವಿಷಯನ ನೆಗೆಟಿವ್ ಆಗಿ ಹೇಳಿದ್ರೆ ಇನ್ನೊಂಥರ ಇಂಪ್ಯಾಕ್ಟ್ ಇರುತ್ತೆ. ಒಂದು ಎಕ್ಸಾಂಪಲ್ ಹೇಳ್ತಾರೆ, ಹೆಂಗಂದ್ರೆ ಇಲ್ಲಿರೋ 50% ಜನ ಮುಟ್ಟಾಳ್ರು ಅಂತ ಹೇಳ್ತಾರೆ. ಅವಾಗ ಇಲ್ಲಿರೋ 50% ಜನ ಮುಟ್ಟಾಳ್ರು ಅಂತ ಹೇಳಿದಾಗ ಎಲ್ಲರೂ ರಿಯಾಕ್ಟ್ ಮಾಡ್ತಾರೆ. ಅದೇ ಸೆಂಟೆನ್ಸ್ ನ ಇನ್ನೊಂದ್ಸತಿ ಹೇಳ್ಬೇಕಾರೆ, ಇಲ್ಲಿರೋ 50% ಜನ ಬುದ್ಧಿವಂತರು ಅಂತ ಹೇಳ್ಬೇಕಾರೆ ಜನ ಏನಂತಾರೆ, ಹೌದು ಅಂತಾರೆ. ಯಾಕೆ? ಯಾವುದೇ ವಿಷಯ ಆದ್ರೂ ಸೋಷಿಯಲ್ ಮೀಡಿಯಾ ಹೇಗೆ ತಗೊಂಡೋಗಿ ರೀಚ್ ಮಾಡತ್ತೆ ಅನ್ನೋದು ಮುಖ್ಯ. ನಾವು ಒಂದು ಸೀರಿಯಸ್ ವಿಷಯನ ಒಂದು ಟ್ರಾಲ್ ಮಾಡಿ ಜನನ ಹೇಗೆ ನಗಿಸ್ಬೋದು ಅಂದ್ರೆ,
ಮೇ ಬಿ ಆ ಪರ್ಸನ್ ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ, ಆ ಪಟ ಹೊಡಿತೀನಿ ಅನ್ನೋದೊಂದು ಟ್ರೋಲ್ ಆಯಿತು. ಆ ಟ್ರೋಲ್ನ ನಾವು ಎಷ್ಟು ಅನುಭವಿಸ್ವಿ, ಎಷ್ಟು ಮಜಾ ತೊಗೊಂಡು ಎಷ್ಟು ಜನ ಸ್ಟೇಟಸ್ ಹಾಕುತ್ವಿ. ಅದೇ ಥರ ಅಂಬಿ ಅವ್ರದ್ದು ನಿಂಗೆ ಯಾಕೆ ಬೇಕದು ಆ ಅಂತರ ಟ್ರೋಲ್ಸ್ ವಿಷಯಗಳನ್ನ ನ್ಯೂಸ್ ಮುಖಾಂತರ ತೋರಿಸಿದ್ರಿಂದ ಅದು ನ್ಯೂಸ್ ಇಂದ ತೋರಿಸೋದ್ ವಿಷಯನೇ ಬೇರೆ, ಆ ವಿಷಯ ಬಂದಿದೆ ಬೇರೆ, ಅದೇ ಟ್ರೋಲ್ ಆಗಿದೆ ಬೇರೆ. ಈ ಜನ ಏನನ್ನ ಅಟ್ರಾಕ್ಟ್ ಯಾವ್ದಕ್ಕೆ ಅಟ್ರಾಕ್ಟ್ ಆಗ್ತಾರೆ ಅಂದ್ರೆ ಈ ಎಂಟರ್ಟೈನ್ಮೆಂಟ್ ಅನ್ನೋ ಒಂದು ವಿಷಯಕ್ಕೆ ಅಟ್ರಾಕ್ಟ್ ಆಗ್ತಾರೆ ಹೊರತು ಅದೇನ್ ಕಾನ್ಸೆಪ್ಟ್ ಇದೆ ಅನ್ನೋದು ಅರ್ಥ ಆಗಲ್ಲ. ನಾವು ಒಂದು ಟ್ರೋಲ್ ಮಾಡ್ತಿದೀವಿ ಅಂದ್ರೆ ಇನ್ನೊಬ್ರಿಗೆ ಹರ್ಟ್ ಆಗ್ತಿದೆ ಅಂತ ಆದ್ರೆ ಅದು ಮೆಂಟಲ್ ಕ್ಲೀನ್ನೆಸ್ ಅಲ್ಲ. ನಾನ್ ಟ್ರಾಲ್ ಮಾಡ್ತಿರೋದು ಇನ್ನೊಬ್ನಿಗೆ ಉಪಯೋಗ ಆಗ್ಬೇಕು, ಸೋಷಿಯಲ್ ಮೀಡಿಯಾನ ಒಳ್ಳೇದಕ್ಕೋಸ್ಕರ ಯೂಸ್ ಮಾಡಬೇಕು. ಅಂಡ್ ಎಲೆಕ್ಷನ್ ಬಂದಂತಹ ಸಂದರ್ಭದಲ್ಲಿ ಜಾಸ್ತಿ ಯೂಸ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾ ಅಂತ ಅನ್ಸೋದು. ಅದೌದು, ಯಾಕೆಂದ್ರೆ ಈಗ ಈ ಪೋಸ್ಟರ್ ನೋಡಿಬಹುದು ನಾವು, ಹೆಂಗ್ ಮಾಡಿದೀರಾ ಅಂದ್ರೆ ಇವ್ರೇ ಅಪೋಸಿಟ್ ಅನ್ನೋದು ಮಾಡಿದೀರಾ. ನಾವ್ ಅನ್ಕೊಂಡಿದ್ವಿ ನಮ್ ಕರ್ನಾಟಕದಲ್ಲಿ ಹಂಗ ಅನ್ಕೊಂಡಿದ್ವಿ, ಬಿಜೆಪಿ ಕಾಂಗ್ರೆಸ್ ಅಪೋಸಿಟ್ ಅಂತ. ಮಿಡ್ಲಲ್ಲಿ ಒಬ್ರು ಬಂದ್ರು, ಯಾರಿಗ್ ಗೊತ್ತದು? ನೀವು ತೋರ್ಸಿದ್ ಹಿಂಗೆ, ಮಿಡ್ಲಲ್ಲಿ ಆಗಿದ್ ಯಾರಿಗೂ ಗೊತ್ತಿಲ್ಲ ಅಲ್ಲ. ದಟ್ ಈಸ್ ವೈ ಸೋಷಿಯಲ್ ಮೀಡಿಯಾ ಹ್ಯಾಸ್ ಅ ಗ್ರೇಟ್ ಇಂಪ್ಯಾಕ್ಟ್ ಆನ್ ಪೀಪಲ್. ಸೋಷಿಯಲ್ ಮೀಡಿಯಾ ಇಂದ ನಮ್ಗೆ ಒಳ್ಳೇದೇ ಆಗುತ್ತೆ. ಏನೇ ಒಂದು ಟ್ರೋಲ್ ಆಗಲಿ ಬೇಗ ಶೇರ್ ಆಗುತ್ತೆ. ಏನಕ್ಕೆ ನಮ್ಗೆ ಅವ್ರು ಹೇಳ್ದಂಗೆ ಎಂಟರ್ಟೈನ್ಮೆಂಟ್ಗೋಸ್ಕರನೇ ನಾವು ಟ್ರೋಲ್ ಮಾಡ್ತೀವಿ. ಅದೆಲ್ಲ ಕಡೆ ಶೇರ್ ಆದಾಗೆ ನಮ್ಗೆ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಸೊ ಸೋಷಿಯಲ್ ಮೀಡಿಯಾದಿಂದ ನಮ್ಗೆ ಒಳ್ಳೇದೇ ಆಗುತ್ತೆ. ಅವ್ರು ತಪ್ಪು ಮಾಡಿರ್ಲಿ ಕರೆಕ್ಟ್ ಮಾಡಲಿ ಅದಷ್ಟೇ ಶೇರ್ ಆಗುತ್ತೆ. ಸೊ ನಾವೆಲ್ಲರೂ ನೋಡ್ತೀವಿ ಅದನ್ನ. ಸೊ ಸೋಷಿಯಲ್ ಮೀಡಿಯಾದಿಂದ ನಮಗೆಲ್ಲ ಒಳ್ಳೇದೇ ಆಗುತ್ತೆ. ಎಷ್ಟು ಜನ ಸೋಷಿಯಲ್ ಮೀಡಿಯಾವನ್ನ ಯೂಸ್ ಮಾಡ್ತಿದ್ದೀರಾ ಇಲ್ಲಿ? ಎಲ್ಲರೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಾ? ಎಲೆಕ್ಷನ್ ಟೈಮ್ ಅಲ್ಲಿ ಎಷ್ಟು ಜನ ಈ ಪೊಲಿಟಿಕಲ್ ಪಾರ್ಟೀಸ್ ಏನೇನ್ ಮಾಡ್ತಾ ಇದೆ ಅಥವಾ ಕ್ಯಾಂಡಿಡೇಟ್ ಏನೇನ್ ಮಾಡ್ತಾ ಇದ್ದಾರೆ ಅನ್ನೋದು ಎಷ್ಟು ಜನ ಈ ಸೋಷಿಯಲ್ ಮೀಡಿಯಾದಿಂದಾನೇ ನೀವು ತಿಳ್ಕೊತಾ ಇದ್ದೀರಾ? ಸೋಷಿಯಲ್ ಮೀಡಿಯಾದನ್ನೇ ಯೂಸ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಕ್ಯಾಂಡಿಡೇಟ್ಸ್ ಎಲ್ಲ? Social media has a greater reach, but its impact depends on the way it's presented. It has a good impact, it has a bad impact. Like if one politician's shoe is torn, then he gives it to a cobbler to stitch it. Other person may click a photo of it and he may represent it in such a way that he's going to hit him with a shoe. They play with the words, they play with their perspective. We should not believe what we are seeing. We should, as long as we are not in person at that place, we cannot believe anything. ಆಟ ಆಗ್ತಾ ಇದೆ ಇದರಲ್ಲಿ ಅಂತ ಅಂದ್ರೆ ಯಾವುದೇ ವಿಚಾರ ಆಗಿರ್ಬೋದು, ಫೋಟೋ ವಿಚಾರ ಆಗಿರ್ಬೋದು ಅಥವಾ ಸೆಂಟೆನ್ಸ್ ವಿಚಾರಗಳಾಗಿರ್ಬೋದು, ಆಟ ಆಡುವ ರೀತಿಯಲ್ಲಿ ವಸ್ತುವಿನ ರೀತಿಯಲ್ಲಿ ಅದು ಬಿಂಬಿತ ಆಗ್ತಾ ಇದೆ ಅಂತ ಒಪ್ಕೊಳ್ತೀರಾ ನೀವು ಅಂತ? ಅದು ಪಾಲಿಟಿಷಿಯನ್ ಗಿಂತ ಹೆಚ್ಚು ಜನರಿಗೂ ಉಪಯೋಗ ಆಗ್ತಿದೆ. ಓಕೆ, ಯಾಕಂದ್ರೆ ಈಗ ಎಲ್ಲರೂ ಟಿವಿ ಅಂತೂ ನೋಡ್ತಾ ಇರಲ್ಲ, ಯೂಸ್ ಎಲ್ಲ ಯೂಸ್ ಮಾಡೋ ಹೆಚ್ಚಿಗೆ ಸೋಷಿಯಲ್ ಮೀಡಿಯಾನೇ. ಯಾವ ಪಾಲಿಟಿಷಿಯನ್ ಏನ್ ಮಾಡ್ತಿದ್ದಾನೆ ಎಲ್ಲದ್ರ ಬಗ್ಗೆ ಗೊತ್ತಾಗೋದು ಸೋಷಿಯಲ್ ಮೀಡಿಯಾದಲ್ಲೇ. ಇವ್ರು ಹೇಳಿದ್ರೆ ಟ್ರೂರ್ ಜಾಸ್ತಿ ಆಗ್ತಿದೆ, ಹಳೆ ಉಳಿಯಲ್ಲ. ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಮೊದಲು ಯಾರು ಪಾಲಿಟಿಷಿಯನ್ ಏನ್ ಆಶ್ವಾಸನೆ ಕೊಟ್ಟಿರ್ತಾರಲ್ಲ ಅವ್ರು ರೀಚ್ ಮಾಡಿದಾರೆ ಇಲ್ಲ ಅಂತ ಗೊತ್ತಾಗೋದು ಸೋಷಿಯಲ್ ಮೀಡಿಯಾದಿಂದ ಹೆಚ್ಚು. ಓಕೆ, ಅಂದ್ರೆ ಈಗ ಕೆಲವು ಕಡೆಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಇನ್ನೊಂದು ಪಾರ್ಟಿಯವರು ಅವ್ರ ಬಗ್ಗೆ ಈ ತರ ಹಿಂದೆ ಮಾಡಿದಾನೆ ಅನ್ನೋದ್ರ ಮೇಲೆ ಗೊತ್ತಾದಾಗ ಒಂದಷ್ಟು ಈ ತರನೂ ಇದ್ರ ಅನ್ನೋ ರೀತಿಯಲ್ಲಿ ನಮ್ಗೆ ಬಿಂಬಿತ ಆಗುತ್ತೆ ಅಥವಾ ಗೊತ್ತಾಗುತ್ತೆ, ಇಷ್ಟೇ ಅಲ್ಲ ಇವ್ರ ಕೆಲಸಗಳು ಅಂತೇಳಿ. ಆ ತರ ಅಂತ ಅನ್ಸುತ್ತಾ ನಿಮ್ಗೆ? ಇವಾಗ ಏನಾಗ್ತಿದೆ ಅಂದ್ರೆ ಇದಕ್ಕೆಲ್ಲ ಕಾರಣ ಡಿಸ್ಟ್ರಾಕ್ಷನ್ಸ್. ಸ್ವಲ್ಪ ಜನ ಅದನ್ನ ಕೆಟ್ಟದಾಗೂ ತಗೋತಾರೆ, ಒಳ್ಳೇದಾಗೂ ತಗೊಂತಾರೆ. ಅಡ್ವಾಂಟೇಜ್ ಇದ್ದಾಗ ಡಿಸ್ಅಡ್ವಾಂಟೇಜ್ ಕಾಮನ್ ಆಗಿ ಇದ್ದೇ ಇರುತ್ತೆ. ಈಗ ಒಂದು ವರ್ಡ್ ಯಾರನ್ನ ಒಬ್ಬ ವ್ಯಕ್ತಿ ಒಂದು ವರ್ಡ್ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಕೇಳೋಷ್ಟು ಪೇಷನ್ಸ್ ಇರಲ್ಲ. ಏನೋ ವಿಷಯ ಒಂಚೂರು ಟ್ರೋಲ್ಸ್ ಅಂತ ಬಂದ್ಬಿಟ್ರೆ ಅದಕ್ಕೆ ನಾವು ಡಿಸ್ಟ್ರಾಕ್ಟ್ ಆಗ್ಬಿಡ್ತೀವಿ. ಮತ್ತೆ ಇನ್ನೊಂದು ಬಗ್ಗೆ ಇನ್ನೊಂದು ಜನ ಇನ್ನೊಂದು ಸ್ಟೇಟಸ್ ಹಾಕಿದ್ರೆ ಇವ್ನು ಹಿಂಗೆ ಅಂತ ಹಂಗೆ ಡಿಸ್ಟ್ರಾಕ್ಟ್ ಆಗ ಅವ್ರು ಹೇಳಿರೋದೇ ಬೇರೆ, ನಾವು ಕೊನೆಗೆ ಬರೋದೇ ಬೇರೆ. Social media is kind of playing a very advantageous point for the political parties. I won't speak on behalf of BJP, Congress or anything. Okay. I would like to speak on behalf of the political party and the voters. Youth are actually busy with the social media. So here their mind can be manipulated easily. Okay. So they don't get a time to inquire what's really happening or practical. So they kind of make a mindset like, so this government is doing this one. But actually what government in practical they are doing. For example, like one political party gives a free meal in one school. They will penetrate in entire state saying that they are giving for the entire school, government schools in all over this one. False story. Because of that, we'll have a mindset that this party is doing so much for all of them. So let us vote for them. It's kind of creating a problematic for this one. Voters. ಸೋಷಿಯಲ್ ಮೀಡಿಯಾದಿಂದ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜು ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವಿಡಿಯೋಸ್ ಪಬ್ಲಿಷ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದನ್ನ ತಗೊಂಡ್ಬಂದು ನಾವು ಪರ್ಸನಲ್ ವಾಟ್ಸಪ್ ಆಗಿಲ್ಲ, ಪರ್ಸನಲ್ ಮೀಡಿಯಾ ಆಗಿರ್ಬೋದು, ವಾಟ್ಸಪ್ಪಲ್ಲಿ ಆಗಿರ್ಬೋದು, ಯಾವುದೇ ರೀತಿ ಅಲ್ಲಿ ಸ್ಟೇಟಸ್ ಹಾಕಿ ಅದನ್ನೆಲ್ಲ ಇನ್ನೂ ಪಬ್ಲಿಷ್ ಮಾಡಿ, ಇನ್ನೂ ಕೆಲವರಿಗೆ ಒಪಿನಿಯನ್ನೇ ಬೇರೆ ಇರುತ್ತೆ, ಅದರ ವಿಡಿಯೋಲಿರೋ ಉದ್ದೇಶನೇ ಬೇರೆ ಇರುತ್ತೆ. ಇವರು ಅದನ್ನ ಸ್ಟೇಟಸ್ ಎಲ್ಲ ಹಾಕಿ ಪರ್ಸನಲ್ ಆಗಿ ತಗೊಂಡು ಇವ್ರಿಗಿರೋ ಪರ್ಸನಲ್ ಒಪಿನಿಯನ್ ಅದಕ್ಕೆ ಆ್ಯಡ್ ಮಾಡಿ ಇನ್ನೋ ತರ ಕನ್ವರ್ಟ್ ಮಾಡ್ತಿದ್ದಾರೆ. ಸೊ ಅದು ನೆಗೆಟಿವ್ ಇಂಪ್ಯಾಕ್ಟ್ ಬೀಳುತ್ತೆ. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರು ಬಂದ್ಬಿಟ್ಟು FB ಅಲ್ಲಿ ಅವ್ರು ಇಲ್ಲಿಟ್ರೇಟು,
ಅವ್ರೇನ್ ಮಾಡ್ಬಿಟ್ಟಿದ್ದಾರೆ, ಒಂದು ಫೇಕ್ ಪೇಜ್ ಪಬ್ಲಿಷ್ ಮಾಡಿರೋ ಪೊಲಿಟಿಕಲ್ ಡಾಟಾ ಏನಿದೆ ಆ ಡಾಟಾನ ಶೇರ್ ಮಾಡಿದ್ದಾರೆ. ಅದು ಬಂದ್ಬಿಟ್ಟು ಫುಲ್ ಅಗೇನೆಸ್ಟ್ ಆಗಿದೆ ಪೊಲಿಟಿಕಲ್ ಪಾರ್ಟಿಗೆ. ಅವರೇ ಮಾಡಿದ್ದಾರೆ, ಪೊಲಿಟಿಕಲ್ ಪಾರ್ಟಿ ಅವ್ರ ಮೇಲೆ ಕೇಸ್ ಫೈಲ್ ಮಾಡಿ ಅವ್ನ ತಗೊಂಡೋಗಿ ಜೈಲಿಗೆ ಹಾಕಿದ್ದಾರೆ. ಸೊ ಇದೇ ತರ ಬಹಳ ಜನಕ್ಕೆ ಎಫೆಕ್ಟ್ ಆಗ್ತಿದೆ ಸೋಷಿಯಲ್ ಮೀಡಿಯಾ. ಅದೇ ರೀತಿಯಾದ ಅಡ್ವಾಂಟೇಜಸ್ ಬಹಳ ಇದೆ. ಯಾವ ರೀತಿ ಅಂದ್ರೆ ಎಂಪ್ಲಾಯ್ಮೆಂಟ್ ಆದ ಆಪರ್ಚುನಿಟೀಸ್ ಕೊಡೋದಾಗ್ಲಿ ಅಥವಾ ಯಾವುದೇ ಇಂಪಾರ್ಟೆಂಟ್ ಇಶ್ಯೂ ಆಗಿ ತಿಳಿಸೋದಾಗ್ಲಿ ಎಲ್ಲದಕ್ಕೂ ಚೆನ್ನಾಗಿದೆ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾದ ಬಳಕೆ ಎಷ್ಟು ಸರಿ, ಅದರಿಂದ ಆಗುವಂತಹ ಪ್ರಯೋಜನಗಳು ಏನೇನು, ಯಾವ ರೀತಿಯಾಗಿ ಬಳಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವರೆಲ್ಲರಿಂದ ಇನ್ನಷ್ಟು ಅಭಿಪ್ರಾಯ. ಸೋಷಿಯಲ್ ಮೀಡಿಯಾ ಅಡ್ವರ್ಟೈಸ್ಮೆಂಟ್ ಟೂಲ್ ಆಗಿ ಯೂಸ್ ಮಾಡಿದ್ರೆ ಪ್ರಾಬ್ಲಮ್ ಇರಬೇಕೇನೋ ಅಂತ. ವೆನ್ ವಿ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ವೆನ್ ಪೀಪಲ್ ಆರ್ ಶೇರಿಂಗ್ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮೆಸೇಜಸ್, ವೈ ನಾಟ್ ಅಬೌಟ್ ದ ವೋಟ್ ಫಾರ್ ಬಿಜೆಪಿ, ವೋಟ್ ಫಾರ್ ಕಾಂಗ್ರೆಸ್, ವಾಟ್ಸ್ ರಾಂಗ್ ಇನ್ ದ್ಯಾಟ್? ಈಗೇನೋ ಒಂದು ಮೆಸೇಜ್ ಇರ್ತೈತಿ, ಅವ್ರು ಚಲೋ ಕೆಲಸ ಮಾಡಿರ್ತಾರ ನಮಗೂ ಗೊತ್ತು. ಸೊ ವೈ ನಾಟ್ ವಿ ಶೇರ್ ದ್ಯಾಟ್? ವಾಟ್ಸ್ ದ ಪ್ರಾಬ್ಲಮ್ ಇನ್ ಶೇರಿಂಗ್ ದ್ಯಾಟ್? It can be used as an advertisement tool. Entertainment, okay, to some extent. Okay, let me say that. Idhar se aloo dalunga, udhar se sona niklega. So except that thing, we can use it as a, like wherein people can be educated that what all steps are like political parties are taking. ಎಲ್ಲಾ ಪೊಲಿಟಿಕಲ್ ಪಾರ್ಟೀಸ್ ಕೂಡ ಸೋಷಿಯಲ್ ಮೀಡಿಯಾವನ್ನ ಯೂಸ್ ಮಾಡ್ತಾವ ಅಥವಾ ಸ್ವಲ್ಪ ಕಡಿಮೆ ಅನ್ನುವಂತಹ ಪಾರ್ಟೀಸ್ ಯಾವುದು? ಯಾವ್ದು ಇಲ್ಲ, ಎಲ್ಲಾ ಪಾರ್ಟಿಗಳು ಆಲ್ರೆಡಿ ಮಾಡ್ತಾ ಇದ್ದಾರೆ. ಇವಾಗ ಆಸ್ ವಿ ನೋ, ನೀವು ಕೇಳ್ದಂಗೆ ಎಲ್ಲಾ ಪಾರ್ಟೀಸ್ ಯೂಸ್ ಮಾಡ್ತಾರೆ, ನಿಜ, ಅದು ಎಲ್ಲಾ ಪಾರ್ಟೀಸ್ ಯೂಸ್ ಮಾಡ್ತಾರೆ. ಇವಾಗ ಅವ್ರು ಹೇಳ್ದಂಗೆ ನಾವು ಫೈನ್ ಅಡ್ವರ್ಟೈಸ್ ಆಗಿ ಯೂಸ್ ಮಾಡ್ಬಿಟ್ಟು ಜನರಿಗೆ ಯಾಕೆ ಹೇಳ್ಬಾರ್ದು ವೋಟ್ ಫಾರ್ ಬಿಜೆಪಿ, ವೋಟ್ ಫಾರ್ ಕಾಂಗ್ರೆಸ್? ಅದು ನಾವು ಹಂಗೆ ಹೇಳಕ್ ಆಗಲ್ಲ. ಬಿಕಾಸ್ ಅದು ಜನರ ಪ್ರತಿಯೊಬ್ಬರದ್ದು ಅದು ಪರ್ಸನಲ್ ಒಪಿನಿಯನ್. ಆ ತರ ಹೇಳೋದು ನಿಜ ತಪ್ಪು. ಅದನ್ನ ಅಡ್ವರ್ಟೈಸ್ ಆಗಿ ಯೂಸ್ ಮಾಡ್ಕೊಳ್ಳೋದಾಗ್ಲಿ ಅಥವಾ ಪರ್ಸನಲ್ ಆಗಿ ಪೇಜ್ ಮಾಡ್ಬಿಟ್ಟು ಅಥವಾ ಹೋಗಿ ಅವ್ರಿಗೋಸ್ಕರ ಏನಂತಾರೆ ಲೈಕ್ ರ್ಯಾಲಿ ಮಾಡ್ದ ಅದೆಲ್ಲ ಮಾಡೋದು ನಿಜ ತಪ್ಪು. ಸೋಷಿಯಲ್ ಮೀಡಿಯಾ ಇಸ್ ದ ರಾಂಗ್ ಪ್ಲೇಸ್ ಟು ಜಡ್ಜ್ ಅ ಪರ್ಸನ್ ಆರ್ ಅ ಪಾರ್ಟಿ. ಓಕೆ, ಇದನ್ನ ಹೇಳ್ತೀನಿ ಅಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ ವಿ ವಾಂಟ್ ಟು ಪೋರ್ಟ್ರೇ ಅವರ್ಸೆಲ್ಫ್, ದಟ್ ಒನ್ ವಿ ಡೂ. ನಮಗೆ ಏನ್ ತೋರಿಸ್ಬೇಕು ಜನರಿಗೆ ಅದನ್ನ ಮಾತ್ರ ತೋರಿಸ್ತೀವಿ. ಯಾವ ತರ ತೋರಿಸ್ಬೇಕು ಅದನ್ನ ಮಾತ್ರ ತೋರಿಸ್ತೀವಿ. ದ ಅದರ್ ರಾಂಗ್ ಸೈಡ್ ನಾವು ತೋರಿಸಲ್ಲ. ಅದೇ ನಮ್ಮ ಆಪೋನೆಂಟ್ ಪಾರ್ಟಿ ಆದ್ರೆ ನಮ್ಮ ಮೇಲೆ ಡಿಫೇಮ್ ಮಾಡ್ಬಿಟ್ಟು ತೋರಿಸ್ತಾರೆ. ಸೊ ಸೋಷಿಯಲ್ ಮೀಡಿಯಾದಿಂದ ಬರೋ ಮೀಮ್ಸ್ ಆಗ್ಲಿ ಅಥವಾ ನ್ಯೂಸಸ್ ಆಗ್ಲಿ ಅದನ್ನ ಇಟ್ಕೊಂಡು ಒಂದು ಪಾರ್ಟಿನಾಗ್ಲಿ ಅಥವಾ ಒಂದು ಪರ್ಸನ್ ನ ಜಡ್ಜ್ ಮಾಡೋದು ರಿಯಲಿ ತಪ್ಪು. ಅವ್ರು ಹೇಗ್ ಬೇಕು ಆತರ ಪೋರ್ಟ್ರೇ ಮಾಡ್ಕೋತಾರೆ. ನಮಗೆ ಏನ್ ಇನ್ಫಾರ್ಮೇಶನ್ ಬೇಕೋ ಅದನ್ನ ಸರಿನಾ ತಪ್ಪ ಅಂತ ತಿಳ್ಕೊಳ್ಳೋ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ. ಅದನ್ನ ನಾವು ಮಾಡ್ಬೇಕಾಗತ್ತೆ ಅಂತ ಹೇಳಿ ನಾವು ಅದನ್ನ ಬ್ಲೈಂಡ್ ಆಗಿ ನಂಬಬಾರ್ದು. ನಾವು ಬ್ಲೈಂಡ್ ಆಗಿ ನಂಬಬಾರ್ದು, ಬ್ಲೈಂಡ್ ಆಗಿ ಯಾರನ್ನು ಜಡ್ಜ್ ಮಾಡ್ಕೋಬೇಕು ಜೊತೆಗೆ ಅಂತ ಹೇಳಿ. ಓಕೆ, ಹಲೋ ಗೈಸ್, ಐ ಆಮ್ ಪ್ರಸಿಲಾ. ಸೊ ನನ್ನ ಹತ್ರ ಒಂದು ಎಕ್ಸಾಂಪಲ್ ಇದೆ. ಆಕ್ಚುಲಿ ಅದು ಇನ್ಸ್ಟಾಗ್ರಾಮ್ ಪೇಜಲ್ಲಿದೆ, ಸಪೋರ್ಟ್ ಪ್ರಕಾಶ್ ರಾಜ್ ಅಂತ ಹೇಳ್ಬಿಟ್ಟು. ಯಾವತ್ತು ನೋಡಿದ್ರು ಬೆಳಗ್ಗೆ ಎದ್ದ ತಕ್ಷಣ ಮೆಸೇಜ್ ಬರುತ್ತೆ, ನೋಟಿಫಿಕೇಶನ್, ಬಿಜೆಪಿನ ಪೋರ್ಟ್ರೇಟ್ ಮಾಡಿರ್ತಾರೆ. ಯಾಕೆ ಮಾಡ್ತಾರೆ ಆ ಥರ? ಬಿಕಾಸ್ ಈ ಸ್ಟ್ಯಾಂಡಿಂಗ್ ಆಸ್ ಅ ಇಂಡಿಪೆಂಡೆಂಟ್ ಲೀಡರ್. ದಿಸ್ ಈಸ್ ವಾಟ್ ಮೈ ಕನ್ಸರ್ನ್. ಸೊ ಈ ಥರ ಮಾಡೋದ್ರಿಂದ ಇಲ್ಲಿಟ್ರೇಟ್ ಪೀಪಲ್ಗೆ ಲೈಕ್ ಪ್ರಕಾಶ್ ರಾಜ್ ತುಂಬಾ ಚೆನ್ನಾಗಿ ಪೋರ್ಟ್ರೇಟ್ ಮಾಡ್ತಾ ಇದ್ದಾರೆ, ಸೊ ಐ ಹ್ಯಾವ್ ಟು ವೋಟ್ ಹಿಮ್ ಅನ್ನೋ ತರ ಬರುತ್ತೆ. ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ತುಂಬಾ ಫಾಸ್ಟ್ ಆಗಿ ರೀಚ್ ಆಗುತ್ತೆ ಅಕ್ರಾಸ್ ದ ವರ್ಲ್ಡ್. ಸೊ ನಾವು ಏನು ಇವಾಗ ಮೋದಿ ಅವ್ರು ಹೇಳ್ತಾರೆ ಲೈಕ್ ಡಿಮಾನಿಟೈಸೇಷನ್ ಮಾಡಿಬಿಟ್ರು, ಲೈಕ್ ಮಿಡಲ್ ಕ್ಲಾಸ್ ಜನಕ್ಕೆಲ್ಲ ತುಂಬಾ ಇದಾಯ್ತು ಅಂತ. ಅವ್ರು ಏನಕ್ಕೋಸ್ಕರ ಮಾಡಿದ್ರು ಅನ್ನೋದನ್ನ ನಾವು ತಿಳ್ಕೊಬೇಕು. ಇವಾಗ ತಿರ್ಗಾ ಊರಿ ಮಾಡಿದ್ರು 2016 ಸೊ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು. ಅವಾಗ ಮೋದಿ 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 ಅನ್ನೋದು ಎಲ್ಲರೂ. ಸೊ ಅದಕ್ಕೆ ಹೇಳ್ಬೋದು ಲೈಕ್ ಸೋಷಿಯಲ್ ಮೀಡಿಯಾ ಅನ್ನೋದು ಲೈಕ್ ಇಟ್ ಬಿ ವೆರಿ ಫಾಸ್ಟ್, ಅದು ಜನರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಹೌದು, ಯೂತ್ ಈಗ ಸೋಷಿಯಲ್ ಮೀಡಿಯಾವನ್ನ ಹ್ಯಾಂಡಲ್ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ಈಗ ಯಾವುದೇ ಒಂದು ಪಾರ್ಟಿನ ನಾವು ಗಮನಿಸಿದ್ರೆ ಅಲ್ಲಿ ಎಲ್ಲ ಹ್ಯಾಂಡಲ್ ಮಾಡೋರೆಲ್ಲ ಯೂತ್ಸೇ. ಈಗ ನನ್ನ ಎಕ್ಸಾಂಪಲ್ ತಗೊಂಡ್ರೆ, ಈಗ ನಾನು ಎಜುಕೇಶನ್ ಮಾಡ್ತಾ ಇಲ್ಲ, ಐ ಆಮ್ ಜಸ್ಟ್ ವರ್ಕಿಂಗ್ ಫಾರ್ ಸಮ್ ಪಾರ್ಟಿ. ಈಗ ನನ್ಗೆ ಏನ್ ಮಾಡ್ತಾ ಅಂದ್ರೆ ಮ್ಯಾಲ್ಪೇಟ್ ಮಾಡ್ತಾರೆ, ನಾವು ನಿಮ್ಗೆ ಹಿಂಗೆ ಲೋನ್ಸ್ ಪ್ರೊವೈಡ್ ಮಾಡ್ತೀವಿ, ನಿಮ್ಗೆ ಎಜುಕೇಶನ್ ಕೊಡ್ತೀವಿ ಅಂತ ಮ್ಯಾನಿಪುಲೇಟ್ ಮಾಡಿ ಪಾರ್ಟಿ ಒಳಗಡೆ ಹಾಕೋತಾರೆ. ಈಗ ಮೆಸೇಜಸ್ ಬರ್ತಾರೆ ನಂಗೆ ಸೋಷಿಯಲ್ ಮೀಡಿಯಾದಿಂದ ಆ ತರದ ಕೆಲಸಗಳು ಆಗುತ್ತೆ. ಐ ಆಮ್ ನಾಟ್ ಟೆಲ್ಲಿಂಗ್ ಕಂಪ್ಲೀಟ್ಲಿ ಡಿಸ್ಅಡ್ವಾಂಟೇಜ್, ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಸೊ ಇವಾಗ ಎಲ್ರಿಗೂ ಗೊತ್ತು ಟ್ರಾಲರ್ ಬರ್ತಾ ಇದೆ, ಎಲ್ಲಿದ್ಯಪ್ಪ ನಿಖಿಲ್ ಅಂತ. ಇಟ್ ಇಸ್ ಲೈಕ್ ಜಾಗ್ವಾರ್ ಮೂವಿ 2016 ಅಲ್ಲಿ ರಿಲೀಸ್ ಆಗಿದ್ದು, ಇವಾಗ ಟ್ರೋಲ್ಸ್ ಆಗ್ತಾ ಇದೆ. ಸೊ ನಾವು ಅನ್ಕೊಬಹುದು ಬೇರೆಯವ್ರ ಅಪೋಸಿಟ್ ಪಾರ್ಟಿಯವ್ರು ಇದನ್ನ ಮಾಡ್ತಾ ಇರ್ಬೋದು ಅಂತ. ಬಟ್ ಯಾರು ಗೊತ್ತು, ಜಾನಿಕ್ಯರವರು ಅವ್ರ ಪಾರ್ಟಿಯವ್ರ ಪ್ರಮೋಷನ್ ಮಾಡಕ್ ಅವರೇ ಈ ತರ ನೆಗೆಟಿವ್ ಟ್ರೋಲ್ಸ್ ಕೊಡ್ಬೋದಾಗಿತ್ತು. ಅಂಡ್ ಮೋರ್ ಓವರ್ ಲೈಕ್ ನನ್ನ ಪಾಯಿಂಟ್ ಆಫ್ ವ್ಯೂ ಹೇಳ್ತೀನಿ, ಯಾವಾಗ ನೋಡ್ರೆ ವೋಟ್ ಫಾರ್ ಬಿಜೆಪಿ, ವೋಟ್ ಫಾರ್ ಕಾಂಗ್ರೆಸ್, ಲೈಕ್ ಅಲ್ಲಿ ಏನ್ ಮಾಡ್ತಾ ಇದಾರೆ ಅಂತ ಆಕ್ಚುಲಿ ಯಾರು ನೋಡ್ಸಲ್ಲ. ಬರ್ತಾರೆ, ಒಂದ್ ಗಿಡ ಹಾಕ್ತಾರೆ, ಫೋಟೋ ಎದ್ಬಿಟ್ಟು ಹಾಕ್ತಾರೆ. ಜನ ಏನ್ ಮಾಡ್ಕೊಂತಾರೆ, ಓಕೆ ಫೈನ್ ಏನೋ ಮಾಡ್ತಾ ಇದಾರೆ ಅವರು, ಅವ್ರು ವೋಟ್ ಮಾಡೋಣ, ಅವ್ರು ನಾವ್ ಗೆಲ್ಸೋಣ ಅಂತಾರೆ. ಬಟ್ ನನ್ಗೆ ಇಷ್ಟ ಇಲ್ಲ. ಓಕೆ, ಬಟ್ ಅದರಿಂದ ಇನ್ಫ್ಲುಯೆನ್ಸ್ ಆಗ್ತಾರೆ, ಇನ್ಫ್ಲುಯೆನ್ಸ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಲೈಕ್ ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಿ, ನಮ್ಗೆ ಗೊತ್ತು ಲೈಕ್ ಮನೇಲಿ ವಾಟ್ಸ್ಆಪ್ ಯೂಸ್ ಮಾಡ್ತಾರೆ, ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮೆಸೇಜ್ ಬರುತ್ತೆ. ಅಂಡ್ ಮೋರ್ ಓವರ್ ಎಲ್ಲ ಫಾರ್ವರ್ಡ್ಸ್ ಆಗುತ್ತೆ. ಈ ಫಾರ್ವರ್ಡ್ಸ್ ಪಾಸಿಟಿವ್ ನೆಗೆಟಿವ್ ನೋಡಲ್ಲ. ಫಾರ್ವರ್ಡ್ ಬರುತ್ತೆ, ಅವ್ರು ಹೇಳ್ತಾರೆ ಇದನ್ನ 10 ಜನಕ್ಕೆ ಫಾರ್ವರ್ಡ್ ಮಾಡಿ ನಿಮ್ಗೆ ಇದು ಬರುತ್ತೆ ಅದ್ ಬರುತ್ತೆ ಅಂತ. ಸೊ ಫಾರ್ವರ್ಡ್ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ತುಂಬಾ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ, ಒಂದಷ್ಟು ಗಲಾಟೆಗಳಿಗೆ ಕಾರಣ ಆಗುತ್ತೆ, ಗಲಾಟೆ ಆಗುತ್ತೆ.
ಲೈಕ್ ಮನಸ್ತಾಪ ಆಗುತ್ತೆ, ಕ್ರಿಯೇಟ್ ಮಾಡುತ್ತೆ. ಇವಾಗ ನಮ್ಮ ಫ್ರೆಂಡ್ ಹೇಳ್ದಂಗೆ ಯಾರಿಗೋ ಅವ್ನ್ ಪಾಪ ಅವ್ನ್ ಬಡವನಿರ್ಬೋದು, ಅವನ ಮೇಲೆ ಇವಾಗ ಕೇಸ್ ಆಗಿದೆ, ಇವಾಗ ಅದಕ್ಕೆ ಯಾರೇ ರೆಸ್ಪಾನ್ಸಿಬಲ್ ಎತ್ಕೊಂತಾರೆ? ಸೊ ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾ ಮಿಕ್ಸ್ ಮಾಡಬಾರ್ದು. ಪಾಲಿಟಿಕ್ಸ್ಗೆ ನ್ಯೂಸ್ ಕೊಟ್ಟಿದ್ದೀವಿ, ನ್ಯೂಸ್ ಮಾಡಿ. ಸೋಷಿಯಲ್ ಮೀಡಿಯಾ ನಮ್ಮ ಎಂಟರ್ಟೈನ್ಮೆಂಟ್ ಅಂತ ಇರುವುದು, ನಾವು ಅದನ್ನ ಯೂಸ್ ಮಾಡ್ಬೇಕಂದಾಗ ಅಲ್ಲೂ ನೀವು ಬಂದ್ರೆ ನಾವೆಲ್ಲಂತ ಹೋಗೋಣ. ಕಂಟ್ರೋಲ್ ಮಾಡೋದಕ್ಕೆ ಏನಿದೆ ಅಂತ ನಿಮ್ಗೆ ಅನ್ಸುತ್ತೆ? ಅಂದ್ರೆ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬಹುದು ಅಂತ ಅನ್ಸುತ್ತೆ ಈ ತರ? What I feel is like in other aspects, like when it comes to sports or entertainment or global news, so social media plays a vital role in it. Like ಅದರಿಂದ ನಮಗೆ ಗೊತ್ತಾಗುತ್ತೆ ಇವಾಗ ಏನಾಗ್ತಿದೆ ವರ್ಲ್ಡಲ್ಲಿ ಏನಾಗ್ತಿದೆ. ಬಟ್ ದೆನ್ ಎಲೆಕ್ಷನ್ ಬಂದಾಗ ಬರೀ ಮಿಸ್ಯೂಸ್ ಆಗ್ತಿದೆ. ಯಾಕಂದರೆ ಇವಾಗ ಪೊಲಿಟಿಷಿಯನ್ಸ್ ಏನು ಮಾಡ್ತಾರೆ, ಬರೀ ತೋರ್ಸೋಕ್ಕಾಗಿ ಇದು ಮಾಡಿದ್ದೀವಿ ಅಂತ ತೋರ್ಸೋಕ್ಕಾಗಿ ಫೋಟೋ ಅಪ್ಲೋಡ್ ಮಾಡ್ತಾರೆ, ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಬಟ್ ಇನ್ ರಿಯಾಲಿಟಿ ಅವ್ರ ವೆಹಿಕಲಲ್ಲಿ ಹೋಗ್ತಿರುವಾಗ ಅಲ್ಲಿ ಸೈಡಲ್ಲಿ ಇರ್ತಾರೆ, ಬೆಗ್ಗರ್ಸ್ ಇರ್ತಾರೆ, ಹ್ಯಾಂಡಿಕ್ಯಾಪ್ಸ್, ಆಗ ಅವ್ರನ್ನ ತಿರ್ಗೂ ನೋಡಲ್ಲ. ಆದರೆ ಸುಮ್ಮನೆ ಒಂದು ಓಲ್ಡ್ ಏಜ್ ಹೋಮ್ ಹೋಗ್ತಾರೆ, ಒಬ್ಬರ ಜೊತೆ ಫೋಟೋ ತೆಗೆದು ಅಪ್ಲೋಡ್ ಮಾಡ್ತಾರೆ. ಸೊ ಆ ಥರ ಮಾಡಿ ಜನರನ್ನ ಮ್ಯಾನಿಪ್ಯುಲೇಟ್ ಮಾಡ್ತಿದ್ದಾರೆ. ಅದು ಬಿಟ್ಬಿಟ್ಟು ಅವ್ರು ಮಾಡಿದ ಕೆಲಸನ ಜನರೇ ಎಕ್ಸ್ಪೀರಿಯನ್ಸ್ ಮಾಡಿ ಅದಕ್ಕೆ ವೋಟ್ ಮಾಡಬೇಕು ಅಂತ ಜನ ಅದನ್ನ ಕ್ರಾಸ್ ಚೆಕ್ ಮಾಡ್ಬೇಕಾಗತ್ತೆ, ಅಥವಾ ಅದನ್ನ ಅವ್ರು ಏನ್ ಮಾಡಿದಾರೆ ಸರಿಯಾ ತಪ್ಪ ಅಂತ ಚೆಕ್ ಮಾಡ್ಬೇಕಾಗತ್ತೆ ಅಂತ ಹೇಳಿ. ಮ್ಯಾಮ್ ನೀವು ಅವಾಗಲೇ ಕೇಳಿದ್ರಿ ಅಲ್ಲ ವೋಟಿಂಗ್ ಮೇಲೆ ಇಂಪ್ಲಿಮೆಂಟ್ ಆಗುತ್ತಾ ಅಂತ. ಮ್ಯಾಮ್ ಅವರು ಅದಕ್ಕಿಂತ ಮುಂಚೆ ಎಷ್ಟೇ ಒಳ್ಳೆ ಕೆಲಸ ಮಾಡಿರ್ಲಿ ಯಾರು ಕೇರ್ ಮಾಡಲ್ಲ. ಈ ಟೈಮಲ್ಲಿ ಅವ್ರೇನಾದ್ರು ಒಂದು ಕೆಟ್ಟ ಕೆಲಸ ಮಾಡಿ ಅದೇನಾದ್ರು ತುಂಬಾ ಶೇರ್ ಆಗಿ ತುಂಬಾ ಎಲ್ಲರೂ ಗೊತ್ತಾದ್ರೆ ಆಬ್ವಿಯಸ್ಲಿ ಅವರು ಬೇರೆ ಪಾರ್ಟಿ ಅವರು ಒಳ್ಳೆ ಕೆಲಸ ಮಾಡಿದಾರೋ ಇಲ್ಲೋ ಅಂತ ನಾವು ನೋಡಲ್ಲ. ಇವ್ರು ಕೆಟ್ಟ ಕೆಲಸ ಮಾಡಿದಾರೆ ಅಂತ ಬಟ್ ಓಟ್ ಎಲ್ಲ ಅವ್ರಿಗೆ ಹೋಗುತ್ತೆ. ಸೊ ಆಬ್ವಿಯಸ್ಲಿ ಸೋಷಿಯಲ್ ಮೀಡಿಯಾ ಮೇಲೆ ತುಂಬಾ ಇಂಪ್ಯಾಕ್ಟ್ ಬಿದ್ದೇ ಬೀಳುತ್ತೆ. ಓಕೆ, ಓಟ್ ಕನ್ವರ್ಟ್ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತದ್ದು, ಓಟ್ ಆಗಿ ಕನ್ವರ್ಟ್ ಆಗುತ್ತೆ. ಒಬ್ರು ಮಾತಾಡೋಂಥದ್ದು ಓಟ್ ಆಗಿ ಕನ್ವರ್ಟ್ ಆಗೇ ಆಗುತ್ತೆ. ಯಾಕಂದ್ರೆ ಈಗ ನೀವು ನೋಡ್ಬೋದು, ರೀಸೆಂಟ್ ಆಗಿ ರೇವಣ್ಣ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ಅಂಬಿ ಅಪ್ಪಾಜಿ ಸತ್ತಾಗ ಬಂದಿನ ಸತ್ತು ಒಂದು ತಿಂಗಳಾಗಿಲ್ಲ, ಎಲೆಕ್ಷನ್ಸ್ ಎಲ್ಲ ಬೇಕಿತ್ತ ಅಂತ. ಆಕ್ಚುಲಿ ಅದೀಗ ಸಿಂಪತಿಯಾಗಿ ಕನ್ವರ್ಟ್ ಆಗಿದೆ. ಮಂಡ್ಯದಲ್ಲಿ ಆಲ್ಮೋಸ್ಟ್ ನಿಖಿಲ್ ಅಂತಿದ್ದವರೆಲ್ಲ ಇವತ್ತು ಸುಮಲತಾ ಅನ್ನೋ ರೇಂಜಿಗೆ ಆಗಿದೆ. ಅದು ಅಲ್ಲದೆ ಅವ್ರ ಸಪೋರ್ಟಿಂಗ್ ನಿಂತಿರೋದು ಬಂದು ದರ್ಶನ್ ಮತ್ತೆ ಯಶ್. ಅವ್ರದ್ದು ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ ಫಾಲೋವರ್ಸ್ ಯಾವ ರೇಂಜ್ ಇದಾರೆ ಅನ್ನೋದು ಆಲ್ರೆಡಿ ನಮ್ಗೆಲ್ಲ ಗೊತ್ತಿರೋ ಆಗಿದೆ. ಖಂಡಿತವಾಗಿ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಈಗ ಆಲ್ಮೋಸ್ಟ್ ಯೂತ್ ನಾವೇ ಯೂಸ್ ಮಾಡ್ತಿರೋದ್ರಿಂದ ಪ್ರತಿಯೊಬ್ರು ದರ್ಶನ್ ಆಗ್ಲಿ ಯಶ್ನಾಗ್ಲಿ ಪರ್ಟಿಕ್ಯುಲರ್ ಆಗಿ ಫಾಲೋ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಅವ್ರು ಸಪೋರ್ಟ್ ಮಾಡ್ತಿರೋದ್ರಿಂದ ಅವರಿಂದ ಏನೋ ಒಂದು ಒಳಿತಾಗುತ್ತೆ. ಅಟ್ಲೀಸ್ಟ್ ಫ್ಯಾನಿಸಮ್ಗೋಸ್ಕರನಾರು ಅವ್ರ ಸಪೋರ್ಟ್ ಆಗೇ ಆಗುತ್ತೆ ಅನ್ನೋದು ನನ್ನ. ಬೇರೆ ಕಂಟ್ರಿಯಲ್ಲಿ ನೋಡಿದ್ರೆ ಅಮೆರಿಕಾದಲ್ಲಿ ಸೆನ್ಸರ್ಶಿಪ್ ಇದೆ, ಅಂದರೆ ಡೇಟಾ ಸರ್ಕ್ಯುಲೇಷನ್ ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಇಲ್ವಾ. ಅಂದರೆ ನೀವು ಪ್ರಿಂಟ್ಔಟ್ ಎತ್ಕೊಂಡ್ಬಿಟ್ಟು ಒಂದು ಸರ್ಕ್ಯುಲೇಟ್ ಮಾಡ್ಬೋದು ಅಡ್ವರ್ಟೈಸ್ಮೆಂಟ್. ನಮ್ಮ ಇಂಡಿಯಾದಲ್ಲಿ ಇಲ್ಲ, ಸೆನ್ಸರ್ಶಿಪ್ಪೇ ಬೇಕು, ಅವಾಗೇನೆ ಡೇಟಾ ಫಾರ್ವರ್ಡ್ ಮಾಡ್ಬೋದು. ಅದು ಬಂದರೆ ಲೈಕ್ ಅಮೆರಿಕಾ ಆಲ್ರೆಡಿ ಮಾಡಿದ್ದಾರೆ, ಅದಕ್ಕೆ ಅಲ್ಲೆಲ್ಲ ಫೇಕ್ ನ್ಯೂಸ್ ಸ್ವಲ್ಪ ಕಡಿಮೆ. ಇಂಡಿಯಾ ನೋಡಿದ್ರೆ ಇಂಪ್ಲಿಮೆಂಟ್ ಮಾಡಿ, ಸೆನ್ಸರ್ಶಿಪ್ ಮಾಡಿ, ಎಲ್ಲ ಕಡಿಮೆ ಆಗುತ್ತೆ. ಲಾ ಬೇಕು ಅಂತ ನಿಮ್ ಎಲ್ರಿಗೂ ಅನ್ಸುತ್ತಾ ಹೇಗೆ? ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕಾಗಿ ಒಂದಷ್ಟು ಲಾ ಬೇಕು, ಚೇಂಜಸ್ ಆಗ್ಬೇಕು, ಅಮೆಂಡ್ಮೆಂಟ್ ಆಗ್ಬೇಕು ಅಂತ ಅನ್ಸುತ್ತಾ ನಿಮ್ಗೆಲ್ರಿಗೂ? ಒಂದು ಕಾಲದಲ್ಲಿ ಏನಾದ್ರೂ ಬೇಕಂದ್ರೆ ಡಿಕ್ಷನರಿ ಹುಡುಕ್ತಿದ್ದೆ, ಆದ್ರೆ ಈಗ ಗೂಗಲ್ 1 ಸೆಕೆಂಡ್ ಅಲ್ಲಿ. ಹಾಗೆ ಯಾವಾಗೋ ಆಗಿದ್ದು ನಾವು ಈಗ ಏನು ಹೇಳಲ್ಲ, ಆದ್ರೆ ಈಗ ನೆಕ್ಸ್ಟ್ ಮಿನಿಟ್ ಏನಾಗ್ತಿದೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಿದೆ ಸೋಷಿಯಲ್ ಮೀಡಿಯಾದಿಂದ. ಆ ತರ ಈ ಪಾರ್ಟಿಯಿಂದ ಆ ಪಾರ್ಟಿಗೆ ಶಿಫ್ಟ್ ಆಗೋದು ನಮ್ ಸೋಷಿಯಲ್ ಮೀಡಿಯಾಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ನಮ್ಗೆ ಅಂತ ಅನ್ಸುತ್ತೆ. ವೋಟ್ ಆಗಿ ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಆಗುತ್ತೆ 100%. ಹೆಂಗಂದ್ರೆ ದಾರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು ಸೋಷಿಯಲ್ ಮೀಡಿಯಾನ. ನೀವು ಲೀಗಲ್ ಆಸ್ಪೆಕ್ಟ್ ಬಗ್ಗೆ ಮಾತಾಡಿದ್ರಿ, ಎಲ್ಲಾ ಲೀಗಲ್ ಆಸ್ಪೆಕ್ಟ್ಸ್ ಒಳ್ಳೇದೆ, ಬಟ್ ಏನಂದ್ರೆ ಎಲ್ಲದರಲ್ಲೂ ಎಕ್ಸೆಪ್ಷನ್ಸ್ ಇದೆ, ಅದನ್ನ ತುಂಬಾ ಯೂಸ್ ಮಾಡ್ಕೊಂತ ಇದೆ. ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್ ಆಗ್ತಾ ಇದೆ ಇಲ್ವಾ ಪೊಲಿಟಿಕಲ್ ಪಾರ್ಟೀಸ್ ಮೇಲೆ ಅಂತ ಹೇಳ್ತಾ ಇದ್ದೀರಾ? ಖಂಡಿತವಾಗ್ಲೂ ಅದು ಹೇಗೆ ಇಂಪ್ಯಾಕ್ಟ್ ಆಗಿದೆ, ಪ್ಲಾಟ್ಫಾರ್ಮ್ ಒಂದು ರೀತಿ ಇದೆ, ಬಟ್ ಹೇಗೆ ಇಂಪ್ಯಾಕ್ಟ್ ಆಗೋದು ಅನ್ನೋ ಇಂಪಾರ್ಟೆಂಟ್ ಜಾಸ್ತಿ. ಇವಾಗ ಮೋದಿ ಅವರು ಹೇಳಿದ್ರು ಏರ್ ಸ್ಟ್ರೈಕ್ ಮಾಡಿದೀವಿ ಅಂತ, ಏರ್ ಸ್ಟ್ರೈಕ್ ಮಾಡಿ ಅವ್ರಿಗೆ ಒಂದು ಪೋಸ್ಟ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಅದಕ್ಕೆ ಸಾಕ್ಷಿಗಳು ಇದೆ, ಅದು ಜನರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಬಟ್ ಅದೇ ರೀತಿಯಾಗಿ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿದ್ದಾರೆ ಅನ್ಯರ್ ಸ್ಟ್ರೈಕ್ ನಮ್ಮ ಅವಧಿಯಲ್ಲಿ ಅನ್ಯರ್ ಸ್ಟ್ರೈಕ್ ಮಾಡಿದೀವಿ ಅಂತ. ಅದು ಜನಗಳಿಗೆ ಗೊತ್ತು ಅವ್ರು ಮಾಡಿದಾರ ಇಲ್ವಾ ಅಂತ, ಸಾಕ್ಷಿಗಳು ನೋಡ್ಕೊಂಡು ಅದು ಇಂಪ್ಯಾಕ್ಟ್ ಆಗುತ್ತೆ ಹೊರತು ಎಲ್ಲ ಅವ್ರು ಹಾಕೋದು ನಿಜನೂ ಅಲ್ಲ ಸುಳ್ಳು ಅಲ್ಲ. ಕೆಲವು ವಿಷಯಗಳು ನಿಜನೂ ಇರುತ್ತೆ, ಸುಳ್ಳು ಇರುತ್ತೆ, ಅದ್ರ ಜನಗಳು ಏ ರೀತಿ ತಗೊಂತಾರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಎಲ್ಲ ಪೊಲಿಟಿಷಿಯನ್ಸ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾನೇ ಜಾಸ್ತಿ ಡಿಪೆಂಡ್ ಆಗ್ತಿದ್ದಾರೆ ಅಂತ ಅನ್ಸುತ್ತಾ ಹೇಗೆ? ಎಲ್ಲ ಪಾರ್ಟಿಗಳು ಕೂಡ ಯೂಸ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಗೆಲುವು ಮತ್ತೆ ಅಧಿಕಾರ, ಇವೆರಡೇ ಅವ್ರದ್ದು ಮೋಟೋ. ಫ್ರೀ ಆಗಿ ಕ್ಯಾಂಪೇನ್ ಆಗುತ್ತೆ, ಫ್ರೀ ಆಗಿ ಪ್ರಚಾರ. ಆಮೇಲೆ ಇಂಡಿಯಾ ಪಾಪ್ಯುಲೇಷನ್ ಅರೌಂಡ್ 120 crores ಇದೆ, ಹೇಗ್ ರೀಚ್ ಮಾಡಬೇಕು? ಮನೆಗಂತೂ ರೀಚ್ ಮಾಡೋಕ್ಕಾಗಲ್ಲ. ಈ ರೀತಿ ಒಂದೇ ಬಲ್ಕಲ್ಲಿ 50,000 60,000 ಮೆಂಬರ್ಸ್ ಸಿಕ್ಬಿಡ್ತಾರೆ ಈಸಿಯಾಗಿ. ಅಂದರೆ ಅದು ಸೋಷಿಯಲ್ ಮೀಡಿಯಾದಲ್ಲಿ. ಎಕ್ಸ್ಪೆಷಲಿ ಯೂತ್ 60 ಕೋಟಿ ಇದ್ದಾರೆ ಇಂಡಿಯಾದಲ್ಲಿ, ಅವರೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೆ. ಆಟೋಮೆಟಿಕಲಿ ಪೊಲಿಟಿಕಲ್ ಪಾರ್ಟೀಸ್ ಆರ್ ಫೋಕಸಿಂಗ್ ಆನ್ ಯೂತ್. ಹಾಗಾಗಿ ಸೋಷಿಯಲ್ ಮೀಡಿಯಾ ಬಹಳ ಅವಶ್ಯಕತೆ ಇದೆ. ಇದು ಕೂಡ ಓಟಾಗಿ ಕನ್ವರ್ಟ್ ಮಾಡುತ್ತೆ, ಹಾಗೂ ಅಭಿವೃದ್ಧಿಯಲ್ಲೂ ಕೂಡ ಇದು ಮಹತ್ವದ ಪಾತ್ರ ವಹಿಸಿದೆ. ಓಕೆ, ನಾನು ಕೇಳ್ತೀನಿ, ಕೊನೆಯದಾಗಿ ನಾನು ಕೇಳೋದು, ಯೂತ್ ಆಗಿ ನಮ್ಮ ಜವಾಬ್ದಾರಿ ಏನು? ನಾವು ಯಾವ ರೀತಿಯಾಗಿ ಜವಾಬ್ದಾರಿಯಿಂದ ವರ್ತಿಸಬೇಕಾಗತ್ತೆ ಅಂತ ಹೇಳಿ. ಯೂತ್ ಏನ್ ರೆಸ್ಪಾನ್ಸಿಬಿಲಿಟಿ, ಏನ್ ಜವಾಬ್ದಾರಿ ಇರಬೇಕು ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ, ಟ್ರೋಲ್ಸ್ ಇದ್ರೆ ನೋಡಿ ಎಂಜಾಯ್ ಮಾಡಿ,
ನಿಮ್ಮ ಏರಿಯಲ್ಲಿ ಕಾನ್ಸ್ಟಿಟ್ಯೂನ್ಸಿಲಿ ಒಳ್ಳೆ ಕ್ಯಾಂಡಿಡೇಟ್ಸ್ ಇದ್ರೆ ಅವ್ರು ಸೋಷಿಯಲ್ ಮೀಡಿಯಲ್ಲಿ ಅವ್ರ ಕೆಲಸ ತೋರಿಸ್ತಾ ಇದ್ರೆ ಅದನ್ನ ನೋಡಿ ಜಡ್ಜ್ ಮಾಡಿ ಕರೆಕ್ಟ್ ಆಗಿರೋರ್ಗೆ ವೋಟ್ ಹಾಕಿ. ಇಲ್ಲ ಇವ್ರು ಅವ್ರ ಕಾಲು ಎಳಿತಾ ಇದ್ದಾರೆ, ಇವ್ರು ಇನ್ನೊಬ್ರು ಕಾಲು ಎಳಿತಾ ಇದ್ದಾರೆ ಅಂದ್ರೆ ಯಾರು ಕಡಿಮೆ ಕದಿಮ್ರಿದಾರೆ ಅವ್ರಿಗೆ ವೋಟ್ ಹಾಕಿ. ಓಕೆ ಫೈನ್, ಸೂಪರ್ ಸೂಪರ್. ಆದ್ರೆ ಒಳ್ಳೆಯವರನ್ನ ಆಯ್ಕೆ ಮಾಡುವಂತಹ ಜವಾಬ್ದಾರಿ ನಿಮ್ಮೆಲ್ಲರಿಗೂ ಮೇಲ್ ಕೂಡ ಇದೆ ಅಂತ ಹೇಳಿ. ವೋಟ್ ಮಾಡೋದು ನಮ್ಮ ಹಕ್ಕು. ವೋಟ್ ಮಾಡೋದು ನಮ್ಮ ಹಕ್ಕು. ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ನಮ್ಮ ಹಕ್ಕನ್ನ ಚಲಾಯಿಸೋಣ. ಜವಾಬ್ದಾರಿಯಿಂದ ಮತದಾನ ಮಾಡೋಣ.